ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನನ್ನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಏನಪ್ಪ ವಿಷಯ ಇವತ್ತೆಲ್ಲಪ್ಪ ಇದ್ದಾನೆ ಅಂತ ನೀವು ಅಂದ್ಕೊಳ್ತಿರ್ಬೋದು. ಇವತ್ತು ನಾನು ಬಂದಿರೋದು ಹಾಸನಿನ ಒಂದು ಎನ್ಕ್ಲೇವ್ಗೆ. ಆಗಲೇ ಹೇಳ್ದಂಗೆ ಎಲ್ಲಪ್ಪ ಇದ್ದೀನಿ ಅಂದರೆ ಇವತ್ತು ಪುಷ್ಪಗಿರಿ ಎನ್ಕ್ಲೇವಲ್ಲಿ. ಬನ್ನಿ, ಇವತ್ತು ನಾನು ಸೈಟಿಗೆ ವಿಸಿಟ್ ಮಾಡಲಿಕ್ಕೆ ಅಂತ ಬಂದಿದ್ದೀನಿ. ನೀವು ನೋಡ್ತಿರ್ಬೋದು ನನ್ನ ಸೈಟ್, ಇದೇ ಸೈಟ್ಗೆ ಇವತ್ತು ಬಂದಿರೋದು. ಬನ್ನಿ, ಇವತ್ತು ಯಾವ ರೀತಿಯಾದ ಇನ್ಫಾರ್ಮೇಷನ್ ವಿಡಿಯೋನ ನಾನು ನಿಮಗೆ ತಲುಪಿಸ್ತೀನಿ ಅಂತ ನೋಡೋಣ. ಬನ್ನಿ. ಅಲ್ಲಿರೋವಂಥ ಸೈಟಲ್ಲಿದ್ದಂಥ ಇನ್ಫ್ಲುಯೆನ್ಸರ್ನ ಮತ್ತು ಯಾರು ಮೆಟೀರಿಯಲ್ ಕಾಂಟ್ರಾಕ್ಟರ್ ಅಂತೆ ಈ ಸೈಟಿನ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ಬೇರೆ ಸೈಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೂ. ಹಾಗೆ ನಾವು ಸೈಟ್ ವಿಸಿಟ್ಗೆ ಅಂತ ಸದಾಶಿವ ನಗರ ಬಡಾವಣೆಗೆ ಬಂದಿದ್ದೀವಿ ಹಾಸನಲ್ಲಿ. ಹಾಗೆ ಒಂದು ಸೈಡ್ನ ಮಾತಾಡಿಸ್ತಾ ಅಲ್ಲಿ ಇದ್ದ ಕಸ್ಟಮರು ಆಲ್ಮೋಸ್ಟ್ ಪ್ಲಾಸ್ಟಿಂಗ್ ಸ್ಟೇಜಲ್ಲಿದೆ. ಅದಕ್ಕೆ ನಾವು ಸಿಮೆಂಟ್ ಏನಾದ್ರು ರಿಕ್ವೈರ್ಡ್ ಇರ್ಬೋದು ಅಂತ ನಾನು ಮಾತಾಡಿಸ್ಲಿಕ್ಕೆ ಅಂತ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಇದು ಸದಾಶಿವ ನಗರ ಲೇಔಟ್ದು ವ್ಯೂ. ಹಾಗೆ ನನ್ನಿಂದ ಕಾಣ್ತಾ ಇರ್ಬೋದು ನಿಮಗೆ ಒಂದು ಬಿಲ್ಡಿಂಗು. ಆಲ್ರೆಡಿ ಆ ಬಿಲ್ಡಿಂಗ್ದು ಪ್ಲಾಸ್ಟ್ರಿಂಗ್ ಆಗಿದೆ. ಇವತ್ತು ಕಾನ್ಸೆಪ್ಟ್ ಏನಪ್ಪ ಅಂದರೆ ಪ್ಲಾಸ್ಟ್ರಿಂಗ್ ಬಗ್ಗೆನೇ ಹೇಳೋಣ ಅಂತ ನಿಮಗೆ ಇವತ್ತು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ಲಾಸ್ಟ್ರಿಂಗ್ ಅಂದರೆ ಏನು, ಪ್ಲಾಸ್ಟ್ರಿಂಗ್ ಮಾಡೋಕ್ಕೆ ಎಷ್ಟು ರೇಷಿಯೋ ಬೇಕು, ಆಮೇಲೆ ಪ್ಲಾಸ್ಟ್ರಿಂಗ್ ಏನಕ್ಕೆ ಮಾಡ್ತಾರೆ, ಪ್ಲಾಸ್ಟ್ರಿಂಗಿಂದ ಉಪಯೋಗ ಏನು, ಪ್ಲಾಸ್ಟ್ರಿಂಗ್ ಮಾಡಲೇಬೇಕಾ ಬಿಲ್ಡಿಂಗ್ಗೆ ಅನ್ನೋದನ್ನು ನೀವು ಇವತ್ತಿನ ನನ್ನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತೀರ. ಬನ್ನಿ ನೋಡೋಣ. ಮೊದಲನೇದಾಗಿ ಪ್ಲಾಸ್ಟ್ರಿಂಗ್ ಅಂದರೆ ಈ ವಾಲ್ ಏನು ನಾವು ಕಟ್ಟಿರ್ತೀವಿ ಬ್ಲಾಕ್, ಆ ಬ್ಲಾಕ್ಗೆ ನಾವು ಪ್ಲಾಸ್ಟ್ರಿಂಗ್ನ ಮಾಡೋದು. ಪ್ಲಾಸ್ಟ್ರಿಂಗ್ ಮಾಡೋದೇನು ಅಂದರೆ ಆ ವಾಲ್ ಪ್ರೊಟೆಕ್ಷನ್ಗೋಸ್ಕರ. ಈಗ ಹೊರಗಡೆ ಗಾಳಿ ಮಳೆ ಎಲ್ಲ ಬರ್ತಿರುತ್ತೆ, ಅದಕ್ಕೋಸ್ಕರ ಒಂದು ಪ್ರೊಟೆಕ್ಷನ್ ಲೇಯರ್ ಥರ ನಾವು ಪ್ಲಾಸ್ಟ್ರಿಂಗ್ನ ಮಾಡ್ತಾ ಇರೋದು. ಅಂದರೆ ಇಂಟರ್ನಲ್ ಏನು ಒಳಗಡೆ ಬ್ಲಾಕ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಒಳ್ಳೆ ಮೆಟೀರಿಯಲ್ಸ್ಗಳಂತಕ್ಕೆ ಒಂದು ಕವರಿಂಗ್. ಈಗ ಮನುಷ್ಯಂಗೆ ಹೆಂಗೆ ಚಳಿ ಆದಾಗ ಸ್ವೆಟರ್ ಹಾಕ್ತೀವೋ, ಬಟ್ಟೆ ಹಾಕ್ಕೊಳ್ತೀವೋ, ಅದೇ ರೀತಿ ಆದಂಥ ಒಂದು ಈ ಬಿಲ್ಡಿಂಗ್ಗೆ ಪ್ಲಾಸ್ಟ್ರಿಂಗ್ ಅನ್ನೋದು ಅತಿ ಮುಖ್ಯವಾಗಿರುತ್ತೆ. ನೋಡೋಣ ಪ್ಲಾಸ್ಟ್ರಿಂಗನ್ನ ಏನು, ಇಂಟರ್ನಲ್ ಪ್ಲಾಸ್ಟ್ರಿಂಗ್ ಅಂದರೆ ಏನು, ಎಷ್ಟು ಪ್ರಪೋರ್ಷನ್ ಹಾಕೊಂಡು ಮಾಡ್ತಾರೆ, ಎಕ್ಸ್ಟರ್ನಲ್ ಪ್ಲಾಸ್ಟ್ರಿಂಗ್ಗೆ ಎಷ್ಟು ಪ್ರಪೋರ್ಷನ್ ಹಾಕ್ತಾರೆ. ಎಕ್ಸ್ಟರ್ನಲ್ ಅಂದರೆ ಹೊರಗಡೆ, ನೀವು ನೋಡ್ತಾ ಇರ್ಬೋದು, ಇದು ಹೊರಗಡೆ ಪ್ರಪೋರ್ಷನ್. ಹೊರಗಡೆ ಪ್ಲಾಸ್ಟ್ರಿಂಗ್ ಮಾಡೋದಕ್ಕೆ ಬೇರೆ ಇರುತ್ತೆ. ಈಗ ಒಳಗಡೆ ಗೋಡೆ ಒಳಗಡೆ ರೂಮು ಈ ರೀತಿಯೆಲ್ಲ ಇರುತ್ತಲ್ಲ, ಅದಕ್ಕೆ ಬೇರೆ ಇರುತ್ತೆ. ಪ್ಲಾಸ್ಟ್ರಿಂಗನ್ನು ಹೇಗೆ ತಯಾರಿಸ್ತಾರೆ, ಏನಿಲ್ಲ, ಪ್ಲಾಸ್ಟ್ರಿಂಗ್ ತಯಾರಿಸೋಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಸಿಮೆಂಟು ಮತ್ತು ಸ್ಯಾಂಡ್. ಪ್ಲಾಸ್ಟ್ರಿಂಗ್ ಸ್ಯಾಂಡ್ ಅಂತಲೇ ಸಿಗುತ್ತೆ, ಅದು ಅತಿ ಮುಖ್ಯವಾಗಿ ಬೇಕಾಗಿರುತ್ತೆ. ನೋಡೋಣ ಪ್ಲಾಸ್ಟ್ರಿಂಗ್ ಮಾಡುವಾಗ ನಾವು ಯಾವ ರೀತಿ ಮಾಡಬೇಕು. ಒಂದು ಪ್ಲಾಸ್ಟ್ರಿಂಗ್ ಎಕ್ಸ್ಟರ್ನಲ್ ಮಾಡಬೇಕು ಅಂದರೆ 1:4, ಅಂದರೆ ಒಂದು ಸಿಮೆಂಟ್ಗೆ 4 ಸ್ಯಾಂಡ್ ಹಾಕೋಬೇಕು. ಅದೇ ಒಳಗಡೆ ಮಾಡಬೇಕು ಪ್ಲಾಸ್ಟ್ರಿಂಗ್ ಅಂದರೆ 1:5 ಇಲ್ಲ ಅಂದರೆ 6 ಹಾಕ್ಕೋಬೇಕು. ಯಾಕೆ ಒಳಗಡೆ ಜಾಸ್ತಿ ಹಾಕಬೇಕು, ಹೊರಗಡೆ ಸ್ಯಾಂಡನ್ನ ಕಮ್ಮಿ ಹಾಕಬೇಕು? ಯಾಕೆಂದರೆ ಹೊರಗಡೆ ನಿಮಗೆ ಗಾಳಿ ಮಳೆ ಅದರಿಂದ ಏನಾಗುತ್ತೆ, ಹೊರಗಡೆ ಲೇಯರ್ ಸೌದೋಗುತ್ತೆ. ಮೇಲ್ಗಡೆ ಏನು ಕಾಣ್ತಿರುತ್ತಲ್ಲ ಅದು ಒಂದು ಲೇಯರು ಸೌದೋಗುತ್ತೆ. ಅದೇ ಸಿಮೆಂಟು ಜಾಸ್ತಿ ಇದ್ದು ಸ್ಯಾಂಡು ಕಡಿಮೆ ಇದ್ದರೆ ಸಿಮೆಂಟ್ದು ಕೆಲಸ ಏನು ಅಂದರೆ ಬೈಂಡಿಂಗ್ ಕೆಲಸ ಆಗಿರುತ್ತೆ. ಅಂದರೆ ವಸ್ತುಗಳನ್ನು ಹಿಡಿದಿಟ್ಕೊಳೋ ಅಂಥ ಒಂದು ಕೆಲಸ ಸಿಮೆಂಟ್ದಾಗಿರುತ್ತೆ. ಅದೇ ನಾವು ಸಿಮೆಂಟ್ನ ಜಾಸ್ತಿ ಇದ್ದರೆ ಹೊರಗಡೆ ನಿಮಗೆ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಆವಾಗ ಗಾಳಿ ಮಳೆಗೆ ಹೊರಗಡೆ ಲೇಯರು ಸೌದು ಹೋಗಲ್ಲ, ಆವಾಗ ಬಾಂಡಿಂಗ್ ಚೆನ್ನಾಗಿರುತ್ತೆ. ಅದೇ ಒಳಗಡೆಗೆ ಅಷ್ಟು ರಿಕ್ವೈರ್ಡ್ ಇರೋಲ್ಲ, ಹಾಗಾಗಿ ಕಡಿಮೆ ಮಾಡ್ತಾರೆ. ಮತ್ತು ಪ್ಲಾಸ್ಟ್ರಿಂಗ್ನ ಕ್ಯೂರಿಂಗ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ ನೀವು 7 days ಮಾಡಲೇಬೇಕು. ಎಷ್ಟು ನೀವು ಕ್ಯೂರಿಂಗ್ ಮಾಡ್ತೀರೋ ಪ್ಲಾಸ್ಟ್ರಿಂಗು ಅದೇ ರೀತಿ ಸೆಟ್ ಆಗುತ್ತೆ. ಯಾಕೆಂದರೆ ಈಗ ಕೆಲವು ಟೈಮ್ ಸೀಲಿಂಗು ಎಲ್ಲ ಮಾಡ್ತೀವಿ. ಸೀಲಿಂಗ್ ಮಾಡುವಾಗ ನಾವು ಅಗೇನೆಸ್ಟ್ ಗ್ರಾವಿಟಿ ಮಾಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಕ್ಯೂರಿಂಗು ಅತಿಯಾಗಿ ಅವಶ್ಯಕತೆ ಇದ್ದೇ ಇರುತ್ತೆ. ಎಷ್ಟು ಕ್ಯೂರಿಂಗ್ ಮಾಡ್ತೀವೋ ಅಷ್ಟು ನಮಗೆ ಸಿಮೆಂಟ್ದು ಕ್ವಾಲಿಟಿ, ಬಿಲ್ಡಿಂಗ್ದು ಲೈಫು
ಚೆನ್ನಾಗುತ್ತೆ. ಅದರಿಂದ ನಿಮಗೇನು ಈ ವಿಡಿಯೋದಲ್ಲಿ ನಿಮಗೆ ಏನು ಅರ್ಥ ಆಗಿದೆ ಅಂದರೆ ಪ್ಲಾಸ್ಟ್ರಿಂಗು ಎಷ್ಟು ಅವಶ್ಯಕತೆ ಅನ್ನೋದ್ರ ಬಗ್ಗೆ ನಾನು ಕೈಲಾಗಿರುವಂಥ ಒಂದು ಪುಟ್ಟ ಮಾಹಿತಿನ ನಾನು ನಿಮಗೆ ತಲುಪಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಯ್ತು. ಆಮೇಲೆ ಟೀ ಕುಡಿಯೋಕೆ ಬಂದೆ. ಮತ್ತು ಕೆಲವು ಇನ್ಫ್ಲುಯೆನ್ಸರ್ನ ಮೀಟ್ ಮಾಡಿಕೊಂಡು ಹಾಗೆ ಇಂಜಿನಿಯರ್ಸ್ನ ನೋಡಿಕೊಂಡು ಬೇರೆ ಸೈಟ್ಗೆ ಹೋಗ್ತಾರೆ. ಇಂಜಿನಿಯರ್ಸ್ನ ಮೀಟ್ ಮಾಡೋದಂತ ಅರ್ಬನ್ ಆರ್ಕಿಟೆಕ್ಟ್ ಇಂಟೀರಿಯರ್ಗೆ ಬಂತ ಮತ್ತು ಇನ್ನೂ ಬೇರೆ ಬೇರೆ ಇಂಜಿನಿಯರ್ ಆಫೀಸ್ನ ವಿಸಿಟ್ ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಇವಾಗ ನೋಡ್ತಾ ಇರ್ಬೋದು, ನಾನಿವತ್ತು ಬಂದಿರೋದು ಫುಡ್ ಸ್ಟ್ರೀಟ್ ಹತ್ರ, ಪೃಥ್ವಿ ಥಿಯೇಟರ್ ಹತ್ರ, ಹಾಸನ ಹತ್ರ ಇರೋವಂಥ ಫುಡ್ ಸ್ಟ್ರೀಟ್ಗೆ. ಹಾಗೆ ಗೋಬಿ ತಿನ್ನೋಣ ಅಂತ ಬಂದಿದ್ದೆ. ನೋಡಿ ಯಾವ ರೀತಿ ಒಂದು ಶಾಪ್ ಇದೆ, ಜಗದೀಶ್ ಕಿಚನ್ ಅಂತ ನೋಡ್ತಾ ಇರ್ಬೋದು. ಜಗದೀಶ್ ಕಿಚನ್ ಓನರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ರಿವ್ಯೂ ಕೇಳಿಸ್ತೀನಿ ಬರ್ರಿ ಯಾವ ರೀತಿ ಇದೆ. ಏನೇನಿದೆ ಅಂತ. ನೂಡಲ್ಸ್ ಇದೆ, ಫ್ರೈಡ್ ರೈಸ್ ಇದೆ, ಎಗ್ ರೈಸ್ ಇದೆ, ಬೇಬಿಕಾರ್ನ್ ಮಂಚೂರಿ ಇದೆ, ಮಶ್ರೂಮ್ ಮಂಚೂರಿ ಇದೆ, ಆಮ್ಲೆಟ್ ಇದೆ, ಎಗ್ ಮಸಾಲ ಇದೆ. ಆವಾಗಿಂದ ಸ್ಟಾರ್ಟ್ ಆಯಿತು ಅಂತ ಎಲ್ಲ ಕೇಳೋಣ ಬನ್ನಿ. ಯಾವಾಗಿಂದ ಸ್ಟಾರ್ಟ್ ಆಗಿರೋದು ನಿಮ್ಮದು ಶಾಪು? 3 ವರ್ಷ ಆಯಿತು. 3 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ಸು. ಓಕೆ ಸರ್, ಥ್ಯಾಂಕ್ ಯು. ಹಾಗೆ ಸೈಟ್ ವಿಸಿಟ್ನೆಲ್ಲ ಮುಗಿಸ್ಕೊಂಡು ನಮ್ಮ ಶ್ರೀ ಲಕ್ಷ್ಮೀ ಟ್ರೇಡರ್ಸ್ ಶಾಪಿಗೆ ಬಂದು ಲೀಡ್ಸನ್ನೆಲ್ಲ ಕೊಟ್ಟು ಈಗ ಮತ್ತೆ ರೂಮ್ ಕಡೆ ಹೋಗೋಣ ಅಂತ ಹೋಗ್ತಿದ್ವಿ. ನೋಡಿ ಇಲ್ಲಿ ಒಂದೆರಡು ಸೌತೆಕಾಯಿ ಪರ್ಚೇಸ್ ಮಾಡೋಣ ತಿನ್ನಲಿಕ್ಕೆ ಅಂತ ಪರ್ಚೇಸ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಹೋಪ್ ಎಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.